ಓ, ಇಷ್ಟು ಬೇಗ ಮೀಡಿಯಾದವ್ರು ಬಂದಿದ್ದಾರೆ ಅಂದ್ರೆ ವಿಷಯ ತುಂಬಾ ಬೇಗ ರೀಚ್ ಆಗಿದೆ. ನಮ್ಮನೆ ಮುಂದೆನೂ ಮೀಡಿಯಾದವ್ರು ಜಮಾಯಿಸ್ಬಿಟ್ಟಿದ್ದಾರೆ ಕಣೆ ಅಕ್ಕ. ಸೆಲೆಬ್ರಿಟಿ ಆದೆ ನೀನು. ಮೇಡಮ್, ಬಿಸ್ನೆಸ್ ಮ್ಯಾಗ್ನೆಟ್ ವಸುಂಧರಾ ಅವ್ರ ಮಗನ್ನ ಒಂದು ಸ್ಕೂಲ್ ಟೀಚರ್ ಮಗಳಿಗೆ ಎಂಗೇಜ್ಮೆಂಟ್ ಮಾಡ್ಕೊಡ್ತಿದಾರಂತ ಕೇಳಿನೇ ಆಶ್ಚರ್ಯ ಆಯ್ತು. ಹೇಳಿ ಮೇಡಮ್, ಯಾವ ಸ್ಕೂಲ್ ಟೀಚರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಿಮ್ ಮಗಳು ಭವಾನಿ, ಸಾರಿ ಈ ಲಕ್ಕಿ ಗರ್ಲು ಅಲ್ಲೇ ಓದಿದ್ದಾ? ಎಷ್ಟು ವರ್ಷದ ಪ್ರೀತಿ ನಿಮ್ದು ಅಥರ್ವ ಸರ್ದು? ಎಷ್ಟು ತಿಂಗಳಿಂದ ನಡೀತಿದೆ ಮದ್ವೆ ಮಾತುಕತೆ? ಅಷ್ಟ್ ದೊಡ್ಡ ಶ್ರೀಮಂತರು ನಿಮ್ಮಿಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನೋಡಿ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ. ನಮಗಿದೆಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಮೇಲಾಗಿ ನಮ್ಮ ಮನೆ ವಿಷಯ ಟಿವಿಲಿ ಬರೋದು ನಮಗ್ ಸರಿ ಅನ್ಸಲ್ಲ. ಇದೇನ್ ಸರ್ ಹಿಂಗಂದ್ಬಿಟ್ರಿ? ದೊಡ್ಡ ಮನೆ ಸಂಬಂಧ ಮಾಡುವಾಗ ಇದೆಲ್ಲ ಕಾಮನ್ನು. ಅದೇನೇ ಆಗ್ಲಿ, ಇದೆಲ್ಲ ಬೇಡಪ್ಪ, ಪ್ಲೀಸ್ ಹೊರಟ್ಬಿಡಿ. ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ ಶ್ರೀಮಂತರ ಸಂಬಂಧ ನಿಮಗೆ ಖುಷಿ ತಂದಿಲ್ಲ ಅಂತ ಕಾಣುತ್ತೆ. ಭವಾನಿ ಅವರೇ, ನಿಮಗೇನಾದ್ರೂ ಫೋರ್ಸ್ ಮಾಡಿ ಮದುವೆ ಮಾಡಿಸ್ತಿದಾರಾ? ನೋಡಿ, ನೀವ್ ಹೀಗೇನೇನೋ ಕಲ್ಪನೆ ಮಾಡ್ಕೊಂಡು ದಯವಿಟ್ಟು ಪ್ರಶ್ನೆಗಳು ಮಾಡ್ಬೇಡಿ ಪ್ಲೀಸ್. ಎಲ್ಲ ಸರಿ ಇದೆ ಅಂದ್ಮೇಲೆ ಮಾತಾಡ್ಬೋದಲ್ವಾ ಮೇಡಮ್? ನಿಮ್ ಖುಷಿನ ನಮ್ ಜೊತೆ ಹಂಚ್ಕೊಳ್ಳಿ. ಆದ್ರೂ ಮನೆ ವಿಷಯನ ನೋಡಿ ಸರ್, ನೀವ್ ಹೀಗ್ ಬೆಳಗ್ಗೆ ಮನೆಗ್ ಬಂದು ಇಂಟರ್ವ್ಯೂ ಅಂತ ಹೇಳಿದ್ರೆ ಯಾರಿಗ್ ತಾನೇ ಆತಂಕ ಆಗಲ್ಲ ಹೇಳಿ? ವಿಷಯ ನಿಜಾನೇ ಆದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾಕೆ ಆತಂಕ ಪಡ್ಬೇಕು? ಭವಾನಿ ಅವರೇ, ನಿಜ ಹೇಳಿ, ಇದು ಫೋರ್ಸ್ಫುಲ್ ಆಗಿ ಆಗ್ತಾ ಇರೋ ಮದ್ವೆನಾ? ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿದ್ವಲ್ಲ. ಸರ್ ಮೇಡಮ್, ಇಲ್ಲಿ ನೋಡಿ, ನಿಮ್ಮೆಲ್ರದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗಿ. ಈ ಲಕ್ಕಿ ಗರ್ಲ್ ಫ್ರೀ ಆದಾಗ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಅಲ್ಲ ಮೇಡಮ್, ನಿಮ್ ಅಕ್ಕ ಇನ್ನು ವಸುಂಧರಾ ಮೇಡಮ್ ಮನೆ ಸೊಸೆನೇ ಆಗಿಲ್ಲ, ಆಗ್ಲೇ ಅಪಾಯಿಂಟ್ಮೆಂಟ್ ಕೊಡೋ ಲೆವೆಲ್ಗೆ ಬಂದ್ಬಿಟ್ಟಿದಾರಾ? ಎಂಗೇಜ್ಮೆಂಟೇ ಆಗಿದೆ ಅಂದ್ಮೇಲೆ ಇನ್ ಮದ್ವೆ ಆಗಲ್ವಾ? ಅವಾಗ ಈ ಅಪಾಯಿಂಟ್ಮೆಂಟ್ ಎಲ್ಲ ಯಾವ ಲೆಕ್ಕ ಹೇಳಿ? ನಿಮ್ದು ಯಾವ ಚಾನಲ್ ಹೇಳಿ? ನಂಬರ್ ಕೊಟ್ಟಿರಿ, ನಾವೇ ಫೋನ್ ಮಾಡಿ ತಿಳಿಸ್ತೀವಿ. ಇಲ್ಲಾಂದ್ರೆ ನಮ್ಮ ಅಕ್ಕನ ನಾನೇ ನಿಮ್ ಸ್ಟುಡಿಯೋ ಕರ್ಕೊಂಡ್ ಬರ್ತೀನಿ. ನಮ್ ಪ್ರಶ್ನೆ ಇಷ್ಟೇನೆ ಮೇಡಮ್. ಅಯ್ಯೋ, ಯಾವ ಪ್ರಶ್ನೆನೂ ಬೇಡಮ್ಮ. ನಡಿ ಒಳಗೆ. ನೋಡಿ, ಅನ್ನಿತ ಭಾವಿಸ್ಬೇಡಿ. ಸಮಯ ಬಂದಾಗ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಹೀಗೆ ಹೊರಡಿ. ಏಯ್, ಇದೆಲ್ಲ ನಿಂದೇನ ಕಿತಾಪತಿ? ಇದ್ ನಿನ್ ಕಿತಾಪತಿ ಅಂತ ಅನ್ನಿಸ್ತಿದ್ಯಾ? ಮತ್ತೇನು ಇಷ್ಟೆಲ್ಲ ಮಾಡು ಅಂತ ಯಾರು ಹೇಳಿದ್ದು? ಮತ್ತೆ 4 ಜನರ ಮುಂದೆ ಎಂಗೇಜ್ಮೆಂಟ್ ಮಾಡ್ಬಿಟ್ರೆ ನಮ್ಮಂತರ್ನ ಅಷ್ಟು ಸುಲಭವಾಗಿ ಆಮರ್ಸಕ್ ಆಗಲ್ಲ ಮೇಡಮ್ ಅಂತ ಇವ್ರ ಮೂಲಕ ತಿಳಿಸ್ಕೊಟ್ಟೆ ಅಷ್ಟೇ. ಶೋ, ಕರ್ಮ ಏನೇ ಆಗಿದೆ ನಿನ್ಗೆ? ಯಾಕೆ ಬೇಕು ನಿಂಗಿದೆಲ್ಲ? ತಪ್ಪಿ ವಸುಂಧರಾ ಅವ್ರೇನಾದ್ರೂ ಟಿವಿನಲ್ಲಿ ಇದನ್ನ ನೋಡಿದ್ರೆ ಬೇಜಾರ್ ಮಾಡ್ಕೊಳಲ್ವೇನೆ? ಅಯ್ಯೋ ಅಮ್ಮ, ನಿಂದೊಳ್ಳೆ. ಅವ್ರ ಮನ್ಸ್ಫೂರ್ತಿಯಾಗಿ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿದ್ಮೇಲೆ ಯಾಕಮ್ಮ ಬೇಜಾರ್ ಮಾಡ್ಕೋತಾರೆ? ಉಗ್ರಲ್ಲಿ ಹೋಗೋದಿಕ್ಕೆ ಯಾರಾದ್ರೂ ಕೊಡ್ಲಿ ತಗೋತಾರೇನೆ? ಈಗೇನು ಇನ್ನು ನಿಂಗ ಅವ್ರ ಮೇಲೆ ಅನುಮಾನ ಇದ್ಯಾ? ಅನುಮಾನ ಇದೆಯೋ ಇಲ್ವೋ ಅಂತ ನೇರವಾಗಿ ಹೇಳಕ್ ಆಗಲ್ಲ. ಆದ್ರೆ ಬರೀ 4 ಜನದ ಮುಂದೆ ಎಂಗೇಜ್ಮೆಂಟ್ ಮಾಡಿರೋದು ನನಗ್ ಕಸಿವಿಸಿ ಅನ್ನಿಸ್ತು. ಅದಕ್ಕೆ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಈ ಪ್ಲಾನ್ ಮಾಡ್ದೆ ಅಷ್ಟೇ. ಹಿಂದೆ ಏನೇ ಆಗಿರ್ಲಿ, ಏನೇ ಮಾಡಿರ್ಲಿ, ಮನುಷ್ಯರನ್ನ ನಂಬೇಕಮ್ಮ. ತಪ್ಪು ಮಾಡ್ಬಿಟ್ಟೆ ನೀನು. ವಿಚಾರ ಗೊತ್ತಾದ್ರೆ ಕೋಪ ಮಾಡ್ಕೊಳಲ್ವಾ? ಕೋಪಕ್ಕಿಂತ ಅಧಿಕ ಪ್ರಸಂಗತನ ಅನ್ಕೋತಾರೆ. ಇರೋ ಸತ್ಯನೇ ಅಲ್ವಾ ಎಲ್ರಿಗೂ ಗೊತ್ತಾಗಿದ್ದು. ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋಂತ ವಿಷಯ ಏನಿದೆ? ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ಬೇಡ ಸಿಂಧು. ನಾಳೆ ದಿನ ನಿಮ್ಮ ಅಕ್ಕ ಆ ಮನೆಯಲ್ಲಿ ಜೀವನ ನಡೆಸಬೇಕಾದವಳು. ಇದೇ ವಿಷಯ ನಾಳೆ ಅವಳಿಗೆ ಮುಳ್ಳಾದ್ರೆ ಏನ್ ಮಾಡೋದು? ಇದೇ ವಿಷಯ ಗೊತ್ತಾಗ್ಬೇಕಾಗಿರೋದು. ಏನೇ ಆಗೋದಿದ್ರು ಈಗ್ಲೇ ಆಗ್ಬಿಡ್ಲಿ ಅಲ್ವಾ? ಒಂದು ವೇಳೆ ಏನೂ ಆಗಿಲ್ಲ ಅಂದ್ರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಅಕಸ್ಮಾತ್ ಅವ್ರೇನಾದ್ರೂ ಈ ವಿಷಯ ದೊಡ್ಡದ್ ಮಾಡಿದ್ರೆ ಚೇಳಿಗೆ ಪಾರುಪತ್ಯ ಕೊಟ್ಟಿದೀವಿ ಅಂತ ಅರ್ಥ. ಸಿಂಧು, ಏನೇ ಹೇಳ್ತಿದ್ಯಾ ನೀನು? ವಸುಂಧರಾ ಮೇಡಮು ನೀನ್ ಅನ್ಕೊಂಡ್ ಹಾಗಿಲ್ಲ ಕಣೆ. ನನಗೂ ನೀನ್ ಹೇಳ್ದಾಗೆ ಇರ್ಬೇಕು ಅಂತ ಆಸೆ ಅಕ್ಕ. ಆದ್ರೆ ಒಂದ್ ಸಣ್ಣ ಜಾಗ್ರತೆ ಅಷ್ಟೆ. ಮನೆಗೇನಾದ್ರೂ ತರ್ಬೇಕಾದ್ರೆ ಅಥವಾ ನಾವದನ್ನ ತಿನ್ಬೇಕಾದ್ರೆ ಅದ್ ನಮಗ್ ಒಳ್ಳೇದೋ ಅಲ್ವೋ ಅಂತ 1000 ಸಲ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ
ಎಲ್ಲ ಇಷ್ಟು ಸಲೀಸಾಗಿ ನಡೀತಿದ್ರೆ ಅನುಮಾನ ಬರೋದ್ ಸಹಜ ಅಲ್ವಾ? ಕೆಟ್ಟದನ್ನ ಒಪ್ಪಬಾರ್ದು ಸರಿ, ಹಾಗೆ ಒಳ್ಳೆದ್ರ ಬಗ್ಗೆನೂ ತುಂಬಾ ಅನುಮಾನ ಪಡಬಾರ್ದು ಕಣೆ. ನಿನ್ನೀ ನಂಬಿಕೆನ ನಿಜನ ಅಂತ ನೋಡ್ತಿದ್ದೀನಿ ಅಷ್ಟೇ ಅಕ್ಕ. ನೀನೇ ಯೋಚನೆ ಮಾಡು, ಅಷ್ಟು ದೊಡ್ಡ ಶ್ರೀಮಂತೆ ವಸುಂಧರಾ ಅವ್ರ ಮಗನ ಮದ್ವೆ ಆಗೋದಿಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರು ಕ್ಯೂ ನಿಂತಿರ್ತಾರೆ. ಅವ್ರವ್ರ ಮಧ್ಯೆ ಅದೇನೇನ್ ಒಪ್ಪಂದ ಆಗಿರುತ್ತೋ ಏನೋ, ಅವರಿಗೂ ಗೊತ್ತಾಗ್ಬೇಕು ಅಲ್ವಾ? ಈಗೆಲ್ಲ ಹೊರಗಡೆ ಬರುತ್ತೆ. ನಿಮ್ಮತ್ತೆ ಟಿವಿಲ್ ಬರೋ ವಿಷಯನ ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ನನ್ನ ಅಭಿಪ್ರಾಯ ಬದಲಾಗುತ್ತೆ. ನೋಡ್ರಿ ನೋಡಿ ಹೇಗ್ ಮಾತಾಡ್ತಾಳೆ ಇವಳು. ಗಾಯತ್ರಿ, ಅವಳು ಹೇಳಿದ್ದನ್ನು ಯೋಚನೆ ಮಾಡಬೇಕಾಗಿತ್ತೆ. ಹಲೋ ಅಮ್ಮ, ಇವತ್ತು ಯಾರ್ ಕಾಲು ರಿಸೀವ್ ಮಾಡ್ಬೇಡ. ಯಾಕೆ? ಶೋ ಕಾಲ್ ಮಾಡ್ತಿರೋದು ಮೀಡಿಯಾದವರು. ಇಷ್ಟು ತನಕ ನನ್ ಪರ್ಸನಲ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ರು. ನಾನ್ ರಿಸೀವ್ ಮಾಡ್ಲಿಲ್ಲ ಅಂತ ಈಗ ಲ್ಯಾಂಡ್ ಲೈನ್ ಕಾಲ್ ಮಾಡ್ತಿದ್ದಾರೆ. ಸರಿ, ರಿಸೀವ್ ಮಾಡಿ ಮಾತಾಡು, ಅದ್ರಲ್ಲಿ ಏನ್ ತಪ್ಪು? ಅಮ್ಮ, ಅವ್ರು ಕೇಳೋ ಪ್ರಶ್ನೆ ಹಾರಿಬಲ್ ಆಗಿರತ್ತೆ. ವಸುಂಧರಾ ರಾಜ್ ಬಹದ್ದೂರ್ ಮಗನ್ ಮದ್ವೆ ಒಬ್ಬ ಆರ್ಡಿನರಿ ಸ್ಕೂಲ್ ಟೀಚರ್ ಮಗಳ ಜೊತೆನಾ ಅಂತ ಕೇಳ್ತಿದ್ದಾರೆ. ಹ್ಞೂ ಅಂದ್ರೆ ಇದು ನಿಜಾನ ಅಂತ ಕೇಳ್ತಿದ್ದಾರೆ. ಲವ್ ಮ್ಯಾರೇಜ್ ಅಂತ ಕೇಳ್ತಿದ್ದಾರೆ. ಅಯ್ಯೋ, ಬಾಯ್ಗ್ ಬಂದಾಗ ಪ್ರಶ್ನೆ ಕೇಳ್ತಿದಾರಮ್ಮ. ಮೊದ್ಲೇ ನಾನು ಈ ಮದುವೆ ವಿಷಯದಲ್ಲಿ ಫ್ರಸ್ಟ್ರೇಟ್ ಆಗಿದ್ದೀನಿ. ಏನು ಅಂತ ಮಾತಾಡ್ಲಿ? ನೀನ್ ಇವಾಗ ರಿಸೀವ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಎಲ್ರೂ ಮನೆ ಮುಂದೆ ಬರ್ತಾರೆ. ಆವಾಗ ಏನ್ ಮಾಡ್ತೀಯಾ? ಇದು ಬೇರೆ. ಅಥರ್ವಾ, ವಾಟ್ ಇಸ್ ದಿಸ್? ಮೀಡಿಯಾ ಮುಂದೆ ನಿನ್ ಎಂಗೇಜ್ಮೆಂಟ್ ವಿಷಯ ಬೇಕಿತ್ತಾ? ಅಮ್ಮ, ಈಗ ನಿನಗ್ ಬೇಕೋ ಬೇಡವೋ ಫಾಲ್ಸ್ ಸೆಲೆಬ್ರಿಟಿ ಆಗ್ತೀಯಾ? ಈಸ್ ಇಟ್ ಓಕೆ ಫಾರ್ ಯು? ಮೀಡಿಯಾದವರು ಪಾಸಿಟಿವ್ ಆಗಿ ಪಬ್ಲಿಸಿಟಿ ಮಾಡಿದ್ರೆ ಓಕೆ, ನೆಗೆಟಿವ್ ಪಬ್ಲಿಸಿಟಿ ಮಾಡಿದ್ರೆ ಯಾರಿಗೇನು ಅಂತ ಉತ್ತರ ಕೊಡ್ತೀಯಾ? ಅಮ್ಮ, ಸುದ್ದಿ ಸುಳ್ಳಾಗಿದ್ದಿದ್ರೆ ಎಲ್ಲರಿಗೂ ಉತ್ತರ ಕೊಡೋದು ಕಷ್ಟ ಆಗಿರೋದು. ಈಗ ಸತ್ಯನೇ ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಏನಿದೆ? ಪ್ಲೀಸ್. ಅಥರ್ವಾ, ನಮ್ದು ರಾಜ್ ಬಹದ್ದೂರ್ ಫ್ಯಾಮಿಲಿ ಕಣೋ. ಯೋರ್ ಮದರ್ ಇಸ್ ಎ ಬಿಗ್ ಬಿಸಿನೆಸ್ ವುಮೆನ್. ಅಂತವ್ರ ಮಗ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಂದ್ರೆ ವಾಟ್ ಅಬೌಟ್ ಮೈ ಸ್ಟೇಟಸ್? ಮುಂದೆ ನಮ್ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗಲ್ವಾ? ನೋಡು, ಈ ವಿಷಯ ಗೊತ್ತಾಗಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈ ಸೊಸೈಟಿಗೆ ಈ ವಿಷಯ ಗೊತ್ತಾಗಿದ್ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀನಿ.